ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದೆ. ಪ್ರತಿಯೊಂದು ಕೂಡ ಕಾಂಗ್ರೆಸ್ಸಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಈಗ ನಿಗಮ ಮಂಡಳಿ ವಿಷಯ. ಕಾಂಗ್ರೆಸ್ನಲ್ಲಿ ಮತ್ತೆ ನಿಗಮ ಮಂಡಳಿ ನಿಗಿ ಅಂತಿದೆ. ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ವಿಷಯ ಈಗ ನಿಗಿ ಕೆಂಡ ಆಗಿದೆ. ನಿಗಮ ನೇಮಕ ವಿಚಾರದಲ್ಲಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಕೈ ಶಾಸಕರಿಂದ ಸುರ್ಜೇವಾಲಾ ಪಟ್ಟಿ ಕೇಳಿದ್ದಾರೆ. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಈ ಹಿಂದೆ ರಚಿಸಲಾಗಿತ್ತು. ಆ ಸಮಿತಿ ಒಂದು ಪಟ್ಟಿಯನ್ನ ಕೊಟ್ಟಿತ್ತು. ಆ ಪಟ್ಟಿಗೆ ಮುದ್ರೆ ಬೀಳಲಿಲ್ಲ. ಯಾಕಂದ್ರೆ ಸಿಎಂ ಡಿಸಿಎಂ ನಡುವೆ ಒಮ್ಮತ ಮೂಡಲಿಲ್ಲ. ಶಾಸಕರಿಂದ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿ ಪಡೆದಿದೆ. ನಿನ್ನೆ ಶಾಸಕರ ಜೊತೆಗಿನ 1-to-1 ಸಭೆ. ಶಾಸಕರಿಂದಲೇ ಪಟ್ಟಿಯನ್ನ ಹೈಕಮಾಂಡ್ ಪಡೆದಿದೆ. ಕಾಂಗ್ರೆಸ್ಸಿಗೆ ನಿಗಮ ಮಂಡಳಿ ನೇಮಕ ಅನ್ನೋದು ಸವಾಲಾಗಿದೆ. ಈಗ ಕಾಂಗ್ರೆಸ್ನ ಮುಂದೆ ಇರುವಂತ ಮತ್ತೊಂದು ಸವಾಲಿದೆ. ನಿಗಮ ಮಂಡಳಿ ನೇಮಕಾತಿ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಗಿತ್ತು. ಆ ಸಮಿತಿ ಪಟ್ಟಿಯನ್ನ ಕೊಟ್ಟಿತ್ತು. ಅದಕ್ಕೆ ಮುದ್ರೆ ಬೀಳಲಿಲ್ಲ. ಸಿಎಂ ಡಿಸಿಎಂ ನಡುವೆ ಒಮ್ಮತ ಮೂಡಿರಲಿಲ್ಲ. ಈಗ ಕೈ ಶಾಸಕರಿಂದಲೇ ಸುರ್ಜೇವಾಲಾ ಪಟ್ಟಿ ಕೇಳಿದ್ದಾರೆ. 1-to-1 ಸಭೆ ನಡೆಸಿದ್ರು. 2 ಹಂತದಲ್ಲಿ ಸಭೆ ಆಗಿದೆ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ 1-to-1 ಸಭೆ ಮಾಡಿದ್ದಾರೆ. 20 ನಿಮಿಷ ಒಬ್ಬೊಬ್ಬ ಶಾಸಕರ ಜೊತೆ ಮಾತಾಡಿದ್ದಾರೆ. ಆಗ ಈ ಎಲ್ಲ ವಿಷಯಗಳು ಚರ್ಚೆ ಆಗಿದೆ. ಕೆಲವೊಂದಷ್ಟು ಸಿದ್ಧ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಉತ್ತರ ಪಡ್ಕೊಂಡಿದ್ದಾರೆ ಸುರ್ಜೇವಾಲಾ. ಅದರಲ್ಲಿ ಈ ಪ್ರಶ್ನೆನೂ ಇದೆ. ಹಾಗಾದ್ರೆ ಹೈಕಮಾಂಡ್ ಹೊಸ ಪಟ್ಟಿಯನ್ನ ಪಡೆದಿದ್ಯಾಕೆ? ಈ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿತ್ತು. ಆ ಸಮಿತಿ ಒಂದು ಪಟ್ಟಿಯನ್ನ ಕೊಟ್ಟಿತ್ತು. ಆ ಪಟ್ಟಿಗೆ ಮುದ್ರೆ ಬೀಳಲಿಲ್ಲ. ಈಗ ಹೊಸ ಪಟ್ಟಿಯನ್ನ ಯಾಕೆ ಪಡೆದಿತ್ತು? ಕಾರ್ಯಕರ್ತರ ನೇಮಕ ವಿಚಾರದಲ್ಲಿ ನಿರ್ಲಕ್ಷ್ಯ, ಬಣ ರಾಜಕೀಯ. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಹೈಕಮಾಂಡ್ ಹೊಸ ಪಟ್ಟಿಯನ್ನ ಪಡೆದಿದ್ದು ಯಾಕೆ? ಕಾರ್ಯಕರ್ತರ ನೇಮಕ ವಿಚಾರದಲ್ಲಿ ನಿರ್ಲಕ್ಷ್ಯ ಆಗ್ತಾ ಇದೆ. ಬಣ ರಾಜಕೀಯ ಜೋರಾಗಿದ್ದು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ನಿಗಮ ಮಂಡಳಿ ಪಟ್ಟಿ ಪಡೆದಿದೆ ಹೈಕಮಾಂಡ್. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸ್ಟ್ರಾಂಗ್ ಸಂದೇಶವನ್ನ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಕೊಟ್ಟಂತ ಮೆಸೇಜ್. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿದೆ. ದಿನಕ್ಕೊಂದು ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ದಿನಕ್ಕೊಬ್ರು ಶಾಸಕರು ಬಂದು ಸರ್ಕಾರದ ಬಗ್ಗೆ, ಸಚಿವರ ಬಗ್ಗೆ, ಅಧಿಕಾರ ಹಂಚಿಕೆಯ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಇದಕ್ಕೆ ಎಷ್ಟೇ ಕಡಿವಾಣ ಹಾಕೋದಕ್ಕೆ ನೋಡಿದ್ರೂ ಕೂಡ ಯಾರನ್ನೂ ಸ್ಟಾಪ್ ಮಾಡೋದಕ್ಕಾಗ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನ ಬಣ ರಾಜಕೀಯ ಸುಸ್ತಾಗಿದ್ದು ಈಗ ಹೈಕಮಾಂಡೇ ಎಂಟ್ರಿ ಕೊಟ್ಟಿದೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಸಂದೇಶವನ್ನ ಕೊಟ್ಟಿದೆ. ನಿಗಮ ಮಂಡಳಿ ನೇಮಕಾತಿ ಈಗ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಸವಾಲಾಗಿದೆ. ಶಾಸಕರಿಂದಲೇ ಪಟ್ಟಿ ಸಂಗ್ರಹ ಆಗಿದೆ. ಈ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿ ಏನು ರಚನೆ ಆಗಿತ್ತು. ಆ ಸಮಿತಿ ತಯಾರು ಮಾಡಿದಂತಹ ಪಟ್ಟಿಗೆ ಅಂತಿಮ ಮುದ್ರೆಯೇ ಬೀಳಲಿಲ್ಲ. ಈಗ ಶಾಸಕರಿಂದಲೇ ಮಾಹಿತಿಯನ್ನ ಹೈಕಮಾಂಡ್ ಪಡ್ಕೊಂಡಿದೆ. ಅಲ್ಲಿಗೆ ಪರಮೇಶ್ವರ್ ನೇತೃತ್ವದ ಪಟ್ಟಿಗೆ ತಡೆ ಬಿದ್ದಂತಾಗಿದೆ. ಶಾಸಕರ ಅಭಿಪ್ರಾಯವೇ ಸಂಗ್ರಹ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಪ್ರತಿಯೊಂದು ಸಮಸ್ಯೆನೂ ಬಹಳ ದೊಡ್ಡ ಸವಾಲಾಗಿದೆ. ಈಗ ನಿಗಮ ಮಂಡಳಿ ನೇಮಕಾತಿ ಇದು ಕೂಡ ಬಹಳ ದೊಡ್ಡ ಸವಾಲೇ ಇದು. ಈ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ತಯಾರಾದಂತಹ ಒಂದು ಪಟ್ಟಿ ಏನಿತ್ತು ಅದಕ್ಕೆ ಮುದ್ರೆ ಬೀಳಲಿಲ್ಲ. ಈಗ ಶಾಸಕರಿಂದಲೇ ಪಟ್ಟಿಯನ್ನ ತರಿಸ್ಕೊಂಡಿದೆ ಹೈಕಮಾಂಡ್. ಹಾಗಾದ್ರೆ ನಿಗಮ ಮಂಡಳಿ ನೇಮಕಾತಿ ವಿಚಾರದಲ್ಲಿ ಯಾವ ಮಾರ್ಗವನ್ನ ಇಲ್ಲಿ ಹೈಕಮಾಂಡ್ ಅನುಸರಿಸ್ತಾ ಇದೆ? ಶ್ವೇತಾ, ಒಂದಂತೂ ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರಕ್ಕೆ 2 ವರ್ಷ ಆದರೂ ಕೂಡ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ನಿರ್ದೇಶಕ ಸ್ಥಾನ ಕೊಡೋದಾಗ್ಲಿ, ಸದಸ್ಯರ ಸ್ಥಾನ ಕೊಡೋದಾಗ್ಲಿ ಆಗಿಲ್ಲ. ಯಾವಾಗಲೂ ರಾಹುಲ್ ಗಾಂಧಿ ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳ ಅಂತೇಳಿ ಪದೇ ಪದೇ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು ಕೇವಲ ಭಾಷಣದಲ್ಲಿ ಮಾತ್ರ ಉಳಿದಿದೆ. ಯಾಕಂದ್ರೆ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ನಿಗಮ ಮಂಡಳಿಗೆ ಕಾರ್ಯಕರ್ತರನ್ನು ನೇಮಿಸುವಂಥ ಕೆಲಸ ಆಗಿಲ್ಲ. ಬಹುಶಃ ಇದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಣಬಡಿದಾಟದ ಎಫೆಕ್ಟ್ ಮತ್ತು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ನಡೀತಾ ಇರುವಂತಹ ಜಟಾಪಟಿ ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಲಾಗಿತ್ತು. ಆ ಸಮಿತಿಯಲ್ಲಿ
ರಾಮಲಿಂಗಾರೆಡ್ಡಿ ಇದ್ರು, ಸಂತೋಷ್ ಲಾಡ್ ಇದ್ರು, ಜೊತೆಗೆ ಒಂದಷ್ಟು ಶಾಸಕರನ್ನು ಕೂಡ ಸಮಿತಿಯಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಅವರೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ MLAಗಳು, ಜೊತೆಗೆ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು, MP, ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲರಿಂದಲೂ ಕೂಡ ಪಟ್ಟಿಯನ್ನು ತೆಗೆದುಕೊಂಡು ಅಂತಿಮಗೊಳಿಸಿ ಅದನ್ನು CM DCMಗೆ ಒಪ್ಪಿಸಿದ್ರು. ಆದರೆ CM DCM ಅದನ್ನು ಒಮ್ಮತಕ್ಕೆ ಬಂದು ತೀರ್ಮಾನ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಬಹುಶಃ ಇದು ಹೈಕಮಾಂಡ್ಗೆ ಬೇಸರ ತರಿಸಿರಬಹುದು. ಸೊ ಆ ಕಾರಣಕ್ಕಾಗಿ ಮೊನ್ನೆಯಿಂದ, ಅಂದರೆ ಕಳೆದ ವಾರದಿಂದಲೂ ಸುರ್ಜೇವಾಲಾ ಅವರ ಜೊತೆಗೆ ಏನು 1-to-1 ಸಭೆ ನಡೀತಾ ಇದೆ. ಈಗ ಹೊಸದಾಗಿ ನಿಗಮ ಮಂಡಳಿಯ ನೇಮಕ ಸ್ಥಾನಕ್ಕೆ ಶಾಸಕರಿಂದ ಸುರ್ಜೇವಾಲಾ ಅವರು ಪಟ್ಟಿ ಪಡಿತಾ ಇದ್ದಾರೆ. ಇವರನ್ನು ಯಾಕೆ ನೇಮಕ ಮಾಡಬೇಕು, ಇವರನ್ನು ನೇಮಕ ಮಾಡಿದರೆ ಲಾಭ ಏನು ಅನ್ನುವಂಥ ವಿವರಣೆಯನ್ನು ಕೂಡ ಶಾಸಕರಿಂದ ಪಡೀತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಹೈಕಮಾಂಡ್ ರವಾನೆ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರಿಗೆ. ಅಂದರೆ ಹೈಕಮಾಂಡ್ ನೀವು ತೀರ್ಮಾನ ತೆಗೆದುಕೊಳ್ಳದೇ ಇದ್ದರೆ ನಾವು ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೀವಿ ಮತ್ತು ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ರಾಜ್ಯ ನಾಯಕರಿಗೆ ಪಾಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕಾರ್ಯಕರ್ತರು ಪದೇ ಹೇಳ್ತಿದ್ದಾರೆ, ಸರ್ಕಾರ ಬಂದರೂ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ತಾ ಇಲ್ಲ, ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ. 2 ವರ್ಷ ಆದರೂ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಲಿಲ್ಲ ಅಂದರೆ ಇನ್ನೂ ಯಾವಾಗ ಇವರು ನಿಗಮ ಮಂಡಳಿಗೆ ಸದಸ್ಯರನ್ನ, ನಿರ್ದೇಶಕರನ್ನ ಮಾಡ್ತಾರೆ ಅನ್ನುವಂಥ ಬೇಸರ ಕಾರ್ಯಕರ್ತರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಪರಮೇಶ್ವರ್ ಅವರ ಸಮಿತಿ ಸಲ್ಲಿಸಿದಂಥ ಪಟ್ಟಿ ಅಂತಿಮಗೊಳ್ಳುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೇ ಅಂತಿಮಗೊಳ್ಳೋದೇ ಆಗಿದ್ರೆ ಶಾಸಕರಿಂದ ಮತ್ತೊಮ್ಮೆ ಹೊಸದಾಗಿ ಪ್ರತ್ಯೇಕವಾಗಿ ಪಟ್ಟಿ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರಲಿಲ್ಲ. ಹೀಗಾಗಿ ಶಾಸಕರಿಂದ ಹೊಸದಾಗಿ ಪಟ್ಟಿ ಪಡಿತಾ ಇರೋದ್ರ ಹಿಂದೆ ಕ್ಲಿಯರ್ ಕಟ್ ಆದಂಥ ಮೆಸೇಜ್ ಹೈಕಮಾಂಡ್ ಪಾಸ್ ಮಾಡ್ತಾ ಇದೆ. ನೀವು ತೀರ್ಮಾನ ಮಾಡದೇ ಇದ್ರೆ ನಾವು ಇದರ ಮಧ್ಯಪ್ರವೇಶ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾರ್ಯಕರ್ತರಿಗೆ ಖುಷಿ, ಯಾಕಂದರೆ ಹೈಕಮಾಂಡ್ ಕಾರ್ಯಕರ್ತರನ್ನ ಗಮನಿಸ್ತಾ ಇದೆ, ಕಾರ್ಯಕರ್ತರಿಗೆ ಅಧಿಕಾರ ನೀಡಿಲ್ಲ ಅನ್ನೋದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹೀಗಾಗಿ ಕಾರ್ಯಕರ್ತರಲ್ಲಿ ಅಟ್ಲೀಸ್ಟ್ ಈಗಲಾದರೂ ನಿಗಮಮಂಡಳಿಗೆ ನಮ್ಮನ್ನು ನೇಮಿಸ್ತಾರೆ ಅನ್ನುವಂಥ ಒಂದು ಸಮಾಧಾನ ಇದೆ. ಆದರೆ ರಾಜ್ಯ ನಾಯಕರು ಕಾರ್ಯಕರ್ತರನ್ನ ಚುನಾವಣೆಗೆ ಬಳಸ್ಕೊಂಡ್ರು, ಸಮಾವೇಶಗಳಿಗೆ ಬಳಸ್ಕೊಂಡ್ರು, ಆದರೆ ಅಧಿಕಾರ ಕೊಡೋದಕ್ಕೆ ಮಾತ್ರ ಹಿಂದೇಟು ಹಾಕ್ತಾ ಇದ್ದಿದ್ದು. ಕಾರಣ ಅದರಲ್ಲಿ ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣಗಳ ನಡುವಿನ ತಿಕ್ಕಾಟ. ಯಾಕಂದರೆ CM ಮತ್ತು DCMಗೆ 75 ಜನರ ನೇಮಕ ಮಾಡುವಂತಹ ಅಧಿಕಾರವನ್ನು ಕೊಡಲಾಗಿತ್ತು. ಆ ಒಂದು ಅವಕಾಶವನ್ನು ಬಿಟ್ಟು ಉಳಿದಂಥ ಎಲ್ಲ ಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಸಲ್ಲಿಸಲಾಗಿತ್ತು. ಇಬ್ಬರಲ್ಲೂ ಕೂಡ ಒಮ್ಮತ ಮೂಡದೇ ಇರುವ ಕಾರಣಕ್ಕಾಗಿ ಆ ಪಟ್ಟಿ ಅಂತಿಮಗೊಳ್ಳಿಲ್ಲ. ಇವರೇ ಅಂತಿಮ ಮಾಡಿದ್ದಿದ್ರೆ ಹೈಕಮಾಂಡ್ ಹೊಸದಾಗಿ ಪಟ್ಟಿ ಪಡೆಯುವಂಥ ಪರಿಸ್ಥಿತಿಯೇ ಉದ್ಭವ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟವೇ ಕಾರಣ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.